ಗುರುಗಳು ಬಂದವರೇ, ಚಕ್ಕುಳಿ ತಗೊಂಡವ್ರೆ. ಡೀಪ್ ಡಿಸ್ಕಷನ್ ಆಗ್ತಾಯಿದೆ ಇಲ್ಲಿ. ನಾನು ಹೆಂಗೆ ಹೊಡೆದೆ, ನಾನು ಹೆಂಗೆ ಅದನ್ನ ರಿಸೀವ್ ಮಾಡಿದೆ, ಇವರೆಲ್ಲ ಸೇರಿಸ್ಕೊಂಡು ಹೆಂಗೆ ಹೊಡೆದ್ರು ಆಯಿತಾ. ತುಂಬ ಡೀಪ್ ಡಿಸ್ಕಷನು. ಆ ಲೆವೆಲ್ ಬಂದಾಗ ನನಗೆ ರಿಸೀವ್ ಮಾಡೋಕ್ಕಾಗಿಲ್ಲ. ನಾನು ಹೊಡೆದು ಶಾರ್ಟ್ ಹೆಂಗಿದ್ದು ಗೊತ್ತಾ, ನಂಗೆ ಹಿಂಗೆ ಚೇತನ್ ಅವರ ಹೇಳಿಕೆ ಅದ್ರ ಜೊತೆಗೆ ಸತ್ಯನ ಬಂದುಬಿಟ್ಟು ನಂದು ಮಿಸ್ ಆಯ್ತಲ್ಲ ಅಂತ. ನಂಬರ್ 1ರವರ ಮಾರ್ಗದರ್ಶನದೊಂದಿಗೆ ನಾವು ಇವತ್ತು ಬೃಂದಾವನ್ ಕೂರ್ಗಿಗೆ ತಲುಪಿದ್ದೇವೆ. ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ನಮಸ್ತೆ ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜಡೆಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡು ಬಾಳೆಲ್ಲ ಬೆಳಗುವ ಬೆಳಕ. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ಕವಿರವರು ಮೈಕ್ ಸರಿದೆ. ಈಗ ಮಾನ್ಸೂನ್ ಧಮಾಕ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲ ಬಂದು ಸೇರಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ನಮ್ಮ ಬೃಂದಾವನ್ ಕೂರ್ಗ್ನ ಮಾಲೀಕರಾದಂತಹ ಚಿನ್ನಪ್ಪಣ್ಣವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಗುಡ್ಮಿಂಟನ್ ತಂಡದ ಎಲ್ಲ ಸರ್ವ ಸದಸ್ಯರ ವತಿಯಿಂದ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ ಮುಖ್ಯ ಸಲಹೆಗಾರರಾಗಿ ಗುಡ್ಮಿಂಟನ್ ತಂಡವನ್ನು ಮುನ್ನಡೆಸುತ್ತಿರುವ ನನ್ನ ಬಾಲ್ಯದ ಸಹಚರ ಹಾಗೂ ನನ್ನ ಕ್ಲಾಸ್ಮೇಟ್ ಶಮಿ ಸುಬ್ಬಯ್ಯ ಇವರನ್ನ ಸಹ ನಾನು ಈ ದಿನದ ಸಮಾರಂಭಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಪ್ಯಾಂಟ್ ಲೆವೆಲ್ನ ಮಿತ್ರ, ಇವ ಚಡ್ಡಿ ಲೆವೆಲ್ನ ಮಿತ್ರ, ಅವನು ಪ್ಯಾಂಟ್ ಲೆವೆಲ್ನ ಕ್ಲಾಸ್ಮೇಟ್, PUC ಕ್ಲಾಸ್ಮೇಟ್ ಸತ್ಯ ಅವ್ರನ್ನ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತಿದ್ರೆ ಹನಿ ಹನಿ ಕೂಡಿದ್ರೆ ಹಳ್ಳ. ಹಾಗೇನೆ ಎಲ್ಲರೂ ಸಹ ಒಂದು ಸಮಾನ ಮನಸ್ಕರು ಇಲ್ಲಿ ಸೇರಿ ಬಂದು ನಿಮ್ಮ ಎಲ್ಲರ ಒಂದು ಶ್ರಮ, ನಿಮ್ಮ ಆಟ, ನಿಮ್ಮ ಒಂದು ನೀವು ಈ ಕಾರ್ಯಕ್ರಮಕ್ಕೋಸ್ಕರ ಹಾಗೂ ಈ ಆಟಕ್ಕೋಸ್ಕರ ಬೆಳಿಗ್ಗೆ ನೀಡ್ತಾ ಇದ್ದೀರಿ. ನೀವೆಲ್ಲ ಇಲ್ಲಿ ಬಹಳ ಒಂದು ಸ್ಫೂರ್ತಿದಾಯಕವಾಗಿ ಬಂದಿರಿ, ಸೇರಿದ್ದೀರಿ, ಭಾಗವಹಿಸಿದ್ದೀರಿ, ಆಟವನ್ನು ಆಡಿದ್ದೀರಿ. ಹಾಗೂ ನೀವೆಲ್ಲರಿಗೂ ಸಹ ಈ ಒಂದು ಗುಡ್ಮಿಂಟನ್ ಟೀಮ್ನ ವತಿಯಿಂದ ಬಂದಿರುವಂತಹ ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಹಳ ಮಾಡಿದ್ದಾರೆ. ಹಾಗೆ ಅವ್ರಿಗೆ ಇಂಡಿವಿಜುವಲ್ ಟ್ರೋಫಿಗಳಿದೆ, ಅದನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವ್ರಿಗೆ ದೊಡ್ಡ ಮಟ್ಟದ ಕ್ಯಾಶ್ ಪ್ರೈಸ್ ಸಹ ಸಿಗ್ತಾ ಇದೆ. ಅಯ್ಯನ್ಗೌಡ ಹಾಗೂ ಚೇತನ್ ಅವರಿಗೆ ಕಂಗ್ರಾಚುಲೇಷನ್ಸ್. ಈಗ ವಿನ್ನರ್ಸ್ ಅತ್ಯಂತ ರೋಮಾಂಚಕಾರಿ ಆಟದಲ್ಲಿ ಒಂದು 10 ಪಾಯಿಂಟ್ ಕಡಿಮೆ ಇದ್ರು ಅಂತ ರಿಕವರಿ ನಮ್ಮ ನಂಬರ್ ಹೇಳ್ತಾ ಇದ್ರು. ನೋಡ್ಬೇಕಾಗಿಲ್ಲ, ಗೆದ್ದೆ ನನಗೂ ಒಂದು ಬೆಟ್ಟಿಂಗ್ ನಡೆದಿದೆ ಪಕ್ಕದಲ್ಲಿ. ನಾನು ಹೇಳಿದೆ ಇಲ್ಲ, ಇವರೇ ಚೇತನ್ ಅವ್ರಿಗೆ ಗೆಲ್ತಾರೆ ಅಂತ. ಆದ್ರೆ ನಂಬರ್ ಇಲ್ಲ, ನೋಡಿ ಬೇಕಾದ್ರೆ ಡಾಕ್ಟರ್ ಲಾವ್ ಯಾವ ತರ ರಿಕವರಿ ಆಗ್ತಾರೆ ಅಂತ ಹೇಳಿ 8 ಪಾಯಿಂಟ್ 10 ಪಾಯಿಂಟ್ ರಿಕವರ್ ಮಾಡಿ ಗೆದ್ದಂತ ಡಾಕ್ಟರ್ ಕರುಣಾಕರ್ ಮತ್ತು ಹುಸೇನ್ ಅವರು
ಕಂಗ್ರಾಚುಲೇಷನ್ಸ್. ಆಮೇಲೆಲ್ಲ ಒಂದು ಗ್ರೂಪ್ ಫೋಟೋ ತೆಗಬೇಕು. ದೊಡ್ಡ ಮಟ್ಟದ ಬಹುಮಾನ. ನನಗೆ ಆಡೋದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ನೋಡೋದಕ್ಕೆ. ಆಟ ನೋಡ್ಲಿಕ್ಕೆ ನನಗೆ ಭಾರಿ ಇಂಟ್ರೆಸ್ಟ್. ಇವತ್ತಿನ ಆಟ ನೋಡಿದ್ರೆ ಅಮೇಝಿಂಗ್ ಗೇಮ್. ನಾನು ನೋಡ್ತೀನಿ. ನಾನು ಬೆಂಗಳೂರಲ್ಲಿ KBL ಹೋಗಿ ನೋಡಿದೆ ಆಟ. ಇವತ್ತಿನ ಆಟ ಆಲ್ಮೋಸ್ಟ್ ಪಾರ್ ವಿತ್ KBL ಆಟ ಆಡಿದೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಟೂರ್ನಮೆಂಟ್ ನಡೀತಲ್ಲ, ಆ ರೀತಿ ಆಡಿದ್ದಾರೆ. ಇದರಲ್ಲಿ 2 ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಅಂತ ಆಕ್ಚುಲಿ ನನ್ನ ಮನಸ್ಸಲ್ಲಿ ಇದ್ದು ಒಬ್ಬರೇ. ಆದ್ರೆ ಆಟ ನೋಡಿದ ಮೇಲೆ 2 ಬೆಸ್ಟ್ ಪ್ಲೇಯರ್ಸ್ ಇದ್ದಾರೆ ನನಗೆ. 2 ಬೆಸ್ಟ್ ಪ್ಲೇಯರ್ಸ್. And the first best player is Hussein. The best player. Congratulations, Hussein bhai. ಹುಸೇನ್ ಭಾಯ್ ಬಗ್ಗೆ ಒಂದು 2 ನಿಮಿಷ ಹೇಳ್ಬೇಕಾಗುತ್ತೆ ನನಗೆ. ಇವರು ಸ್ವಲ್ಪ ನಾನು ಇಂಜೂರ್ಡ್ ಅಂತ ಹೇಳ್ತಾ ಇದ್ರು. ಇಂಜೂರ್ ಆಗಿರ್ಲಿಲ್ಲ. ಇವ್ರು ಬೇರೆ ಎಲ್ಲೋ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದಕ್ಕೆ ಇಲ್ಲಿ ಆಡ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಾಂದ್ರೆ ಸಡನ್ ಇವತ್ತು ಫೈನಲ್ಸ್ ಮತ್ತೆ ಸೆಮಿಫೈನಲ್ಸ್ ಅದಕ್ಕೆ ಆಡ್ಲಿಕ್ಕೆ ಸಾಧ್ಯ ನಿಮ್ಗೆ. ಭಾರಿ ಪ್ರಾಕ್ಟೀಸ್ ಮಾಡಿದ್ರ. ಆಯ್ತು. ಇನ್ನೊಬ್ಬ ಬೆಸ್ಟ್ ಪ್ಲೇಯರ್, ಅವನು ಯೂನಿವರ್ಸ್ ಬೆಸ್ಟ್ ಪ್ಲೇಯರ್. ನಾನು ನೋಡಿದಲ್ಲಿ ಅವನ ಸ್ಟ್ರಾಟಜಿ ನಾನು ಶಮೀದು ಸ್ಟ್ರಾಟಜಿ ಭಾರಿ ಅಪ್ರಿಷಿಯೇಟ್ ಮಾಡ್ತೀನಿ. ಆದ್ರೆ ಇವತ್ತು ಮ್ಯಾಚ್ ನೋಡಿದಲ್ಲಿ ಆ ರಿಕವರಿ ಮಾಡಿದ್ರು, ಅದನ್ನು ಹೆಂಗೆ ತಗೊಂಡೋಗಿ ಆ ಫೈನಲ್ಸ್ ಫಿನಿಶ್ ಮಾಡಿದ್ರು. ನನ್ ಅದರ್ ದನ್ ಲವ್ ಎವ್ರಿಬಡಿ, ಡಾಕ್ಟರ್ ಲವ್ ಆಲ್. ಕಂಗ್ರಾಚುಲೇಷನ್. ಈಗ ಒಂದೇ ಒಂದು ಬಿಟ್ಟು ವೆರಿ ಇಂಟೆಲಿಜೆಂಟ್ ಪ್ಲೇಯರ್, ಎಕ್ಸಲೆಂಟ್ ಪ್ಲೇಯರ್. ನಾವೆಲ್ಲ ನೆನ್ನೆ ಮನೆಯಲ್ಲಿ ಆಟ ಶುರು ಮಾಡಿದವರು. ಅವರಂತ 2 ಮಾತು ಆಡಬೇಕು ಅಂತ ನಾವು ಕೇಳ್ಬೋದು. ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ದೀರಾ. ಆದರೆ ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ಏನೇ ಬಂದರೂ ನಾವು ಫಸ್ಟ್ ಒಂದು ನಾನು ಮತ್ತು ನನ್ನ ನಂಬರನ್ನು ಡಿಸೈಡ್ ಮಾಡಿದ್ವಿ. ಏನು ಅಂದರೆ ಜಸ್ಟ್ ಅದೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಡಿಸಿಷನ್. ಏನು ಅಂದರೆ ಪ್ರತಿ ಟೂರ್ನಮೆಂಟಿಗೆ ಏನೋ ಈ ಥರ ನಾವು ಒಂದು ಪ್ಲ್ಯಾನ್ ಮಾಡಿ ತುಂಬ ಪ್ಲ್ಯಾನ್ ಮಾಡಿಕೊಂಡು ಆ ಥರ ಮಾಡುವ ಈ ಥರ ಮಾಡುವ ಅಂತೆಲ್ಲ ಇದು ಮಾಡಿದಾಗ ಅದೇನೋ ಹೇಳ್ತಾರಲ್ಲ ಮೆನಿ ನೆಕ್ಸ್ಟ್ ಅಂತ, ಆ ಥರ ಅದಾಗ್ತಾ ಇತ್ತು. ಅದಕ್ಕೆ ಅವ್ರು ಒಂದೇ ಒಂದು ಮಾತು ಹೇಳಿದೆ, ಯಾರನ್ನೇ ಕೇಳಬೇಡಿ, ಏನೂ ಇದು ಮಾಡಬೇಡಿ, ಡಿಸಿಷನ್ ತಗೊಳ್ಳಿ. ಸೊ ಅದು ಈ ಮಟ್ಟಕ್ಕೆ ಇವತ್ತು ಇಲ್ಲಿ ಬಂದಿದ್ದಿದೆ. ಸೊ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಾಗಿ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ನಮ್ಮ ಏಜನ. ಅವ್ರನ್ನ ಅದು ಈಗ ನನ್ನನ್ನು ಅಧ್ಯಕ್ಷರು ಅಂತ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸು. ಅದರ ಆ ಒಂದು ಇದ್ರ ಮೇಲೆ ಹೇಳ್ತಾ ಇದ್ದೀನಿ. ಅವರು ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ತಗೊಂಡ್ರು. ಈ ನಮ್ಮ ಏಜ್ ಅವ್ರಿಗೆ ಇವತ್ತು ಮಾರ್ನಿಂಗು ಏಜ್ ನೀವು ಆಡ್ಬೋದು ಅಂತ ಎಲ್ಲ ಸೇರಿ ಒಂದು ಮಾತುಗಳು ಬಂತು. ಬಟ್ ಡಿಸಿಷನ್ ಆಗಿರಲಿಲ್ಲ. ಕೆಲವರು ಇನ್ನು ಮಧ್ಯದಲ್ಲಿ ಇನ್ ಬಿಟ್ವೀನ್ ಏನೋ ಹೇಳಿದ್ರು. ಏನು ಅಂತಂದರೆ ಅದು ಹೇಗೆ ಆಡಿಸ್ತೀರಾ, ಯಾವ ಥರ ಏನು. ಬಟ್ ಆ್ಯಸ್ ಪರ್ ನಮ್ಮದು ಏನು ಎಲ್ಲ ಒಂದು ಟೂರ್ನಮೆಂಟ್ಗೆ ಆದಾಗ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಆ ಮೂಮೆಂಟಲ್ಲಿ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಎಲ್ಲರದ್ದು ಒಪಿನಿಯನ್ ತಗೋಬೇಕು. ಬಟ್ ಆ ಒಪಿನಿಯನ್ ಮೇಲೆ ನಾವು ಏನು ರೂಲ್ಸ್ ಏನಿದೆ ಜನರಲಿ ಅವತ್ತು ನೆನ್ನೆಗೆ ಏನು ಮಾಡ್ಕೊಂಡಿರಲಿಲ್ಲ. ಬಟ್ ಜನರಲಿ ಇವರ ರೂಲ್ಸ್ ಪ್ರಕಾರ ಅವತ್ತು ಹೇಳಿದಾಗ ಅವರು ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಆಡೋದನ್ನು ಆಯ್ತು ನಾನು ಆಡಲ್ಲ ಅಂತ ಹೇಳ್ಕೊಂಡು ಈ ಎಂಟೈರ್ ಟೂರ್ನಮೆಂಟಿಗೆ ಮೇನ್ ರೆಫ್ರಿಯಾಗಿ ಕಾರ್ಯನಿರ್ವಹಿಸಿ ಈ ಮೂಮೆಂಟ್ವರೆಗೂ ತುಂಬ ಸ್ಪೋರ್ಟಿವ್ ಆಗಿದ್ದಾರೆ. ಬಟ್ ನನಗೆ ಅವ್ರದ್ದೊಂದು ಅವ್ರು ಆಡಬೇಕಿತ್ತು, ಯಾವುದೋ ಒಂದು ಮ್ಯಾಚ್ ಗೆಲ್ಲಬೇಕಿತ್ತು, ಅವ್ರದ್ದೊಂದು ಸಿಗ್ನೇಚರ್ ಸ್ಟೈಲ್ ಇತ್ತು. ಆ ಸ್ಟೈಲ್ ಮಾಡ್ತಾರೆ ಅಂದ್ಕೊಂಡಿದ್ದೆ.
ಸರ್, ಬಟ್ ಅದು ನೆಕ್ಸ್ಟ್ ಟೈಮ್ ಇಟ್ಕೊಳ್ಳೋಣ. ಹಾಗೇನೆ ಯಾರು ಸೋತವರು ನಿರಾಸರಾಗಬೇಡಿ. ಈಗ ನಿಮಗೆ ನನ್ನ ಎದುರೇ ಇದು ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾಗಿ ಮಾಜಿ ಹೇಳ್ತೀನಿ, ಡಾಕ್ಟರ್ ಲವಾಲು. ಈಗ ಸದ್ಯಕ್ಕೆ ನಮ್ಮ ಈ ಟೀಮ್ಗೆ ಈಗ ಅಲ್ಲಿ ಫುಟ್ಬಾಲ್ ನಡೀತಿದೆ, ಫುಟ್ಬಾಲಲ್ಲಿ ಮೆಸ್ಸಿನ ಗೋಟ್ ಅಂತಾರೆ. ಹಂಗೆ ಈಗ ಸದ್ಯಕ್ಕೆ ನಮ್ಮ ಈ ಇದಕ್ಕೆ ನಮ್ಮ ಡಾಕ್ಟ್ರು ಗೋಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನ ಡೆಫಿನೆಟ್ಲಿ ನೀವು ಯಾರಾದ್ರೂ ಬಂದು ಬ್ರೇಕ್ ಮಾಡಬೇಕು, ಆಯ್ತಾ? ಯಾಕೆಂತಂದ್ರೆ ಎಲ್ಲ ಏನೇ ರೆಕಾರ್ಡ್ಸ್ ಇದ್ರು ರೆಕಾರ್ಡ್ಸ್ ಮಾಡೋದೇ ಇದೊಂದು ಬ್ರೇಕ್ ಮಾಡೋದಕ್ಕಾಗಿ, ಕರೆಕ್ಟ್ ಅಲ್ವಾ? ಸೊ ನಮ್ಮ ಈ ಗ್ರೂಪಲ್ಲಿ ಅದನ್ನ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಅದನ್ನ ಬ್ರೇಕ್ ಮಾಡಿ. ನಾನು ಇನ್ಫ್ಯಾಕ್ಟ್ ಡಾಕ್ಟರ್ಗೆ ಬೆಳಿಗ್ಗೆ ಹೇಳಿದ್ದೆ, ನೀವು ಇವತ್ತು ನೆನೆ ನನಗೊಂದು ಡೌಟ್ ಇತ್ತು, ಡಾಕ್ಟರ್ ಏನೋ ಮಾಡ್ತಾರೆ ಅಂತ. ಅದೇ ತರ ಮಾಡಿದ್ರು. ಡಾಕ್ಟರ್ ಒಂದು ಅವರು ಎಷ್ಟು ಹಠ ಇದೆ ಅಂತಂದ್ರೆ ಅವ್ರು ರಾಕೆಟ್ ಸಹ ಮುರ್ಕೊಂಡ್ಬಿಟ್ರು, ಆಯ್ತಾ? ಸೊ ನೀವು ಸಹ ರಾಕೆಟ್ ಮುರ್ಕೊಂಡ್ರು ಪರವಾಗಿಲ್ಲ, ಡಾಕ್ಟರ್ ನಂದು ಸೋಲಿಸ್ಬೇಕು. ಅದು ಗೊತ್ತಿಲ್ಲ, ಅದು ಮತ್ತೆ ತುಂಬಾ ಬ್ಯಾಕ್ ಗ್ರೌಂಡ್ ಇದಿದ್ದಲ್ಲ, ಏನು ಅಂದ್ರೆ ಕಮೆಂಟ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಡಾಕ್ಟರ್ ತುಂಬಾ ಚೆನ್ನಾಗಿ ಸರ್ಜರಿ ಮಾಡಿದ್ರು ಚೇತನ್ ಅವರಿಗೆ. ಈ ತರ ಎಲ್ಲ ಬ್ಯಾಕ್ ಗ್ರೌಂಡ್ ಯಾವತ್ತು ನೀವು ಯಾವುದೇ ಒಂದು ಟೂರ್ನಮೆಂಟ್ ಸಕ್ಸಸ್ ಆಗಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಇದನ್ನ ಸೌಂಡ್ಸ್ ಕೇಳಬೇಕು. ಫ್ರಂಟ್ ಲೈನ್ ಅಲ್ಲಿ ಯಾರು ಏನ್ ಬೇಕಾದ್ರೆ ಹೇಳ್ಬೋದು, ಬ್ಯಾಕ್ ಗ್ರೌಂಡ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಎನಿ ಒಂದು ಇವೆಂಟ್ಸ್ ಅನ್ನ ಸಕ್ಸಸ್ ಆರ್ ಫೇಲಿಯರ್ ಡಿಸೈಡ್ ಆದ ಬ್ಯಾಕ್ ಗ್ರೌಂಡ್ ಕಾಮೆಂಟ್ಸ್, ನಾಟ್ ಫ್ರಂಟ್ ಪೇಜ್, ಆಯ್ತಾ? ಅದರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೆ ಈ ತರ ಒಪಿನಿಯನ್ಸ್ ಬರ್ತಾ ಇದ್ರೆ ಎಲ್ಲರೂ ಫೇಸ್ ಟು ಫೇಸ್ ಸುಮ್ಮನೆ ಹೇಳ್ತಾರೆ, ಏನಂದ್ರೆ ಚೆನ್ನಾಗಾಯ್ತಪ್ಪ ಹಂಗಾಯ್ತಲ್ಲ, ಬಟ್ ಮೂರನೇ ಕಿವಿ ತೊಂದಿರುತ್ತಲ್ಲ ಅಲ್ಲಿ ಕೇಳಿಸ್ಕೋಬೇಕು. ಓಕೆ, ಸೊ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿ ನಡೀತು. ಇದೇ ತರ ಕಂಟಿನ್ಯೂ ಆಗಲಿ. ಓಕೆ, ಟೀಮು ಇದೇ ಸ್ಪಿರಿಟ್ ಅಲ್ಲಿ ಇರಲಿ. ಏನೇ ಆದ್ರೂ ಪಾಸಿಟಿವ್ ಆರ್ ನೆಗೆಟಿವ್ ಒಳ್ಳೆ ಇದರಲ್ಲಿ ತಗೊಳ್ಳಿ. ನಿಮಗೆ ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದನ್ನ ಕಂಟಿನ್ಯೂ ಮಾಡೋಣ. ಜನಸಾಮಾನ್ಯ ಮಾಡೋದು, ಆದರೆ ಸಿಎಂ ಕುರ್ಚಿಗೆ ಬಂದ್ಮೇಲೆ ಅವರು ಮಾಡ್ತಾ ಇರೋ ಪ್ರಬುದ್ಧತೆ, ಹಾಗಾಗಿ ನಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾದ ತಕ್ಷಣ ಒಂದು ಪ್ರಬುದ್ಧವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಶಮಿ ಸುಬೇದ್ ಅವರು. ಯಾಕೆಂದ್ರೆ ಅದೊಂದು ಅಧ್ಯಕ್ಷ ಸ್ಥಾನ ಬಂದ್ಮೇಲೆ ಅವ್ರು ಮಾತಾಡಿರುವಂಥದ್ದು ಬಹಳ ಒಂದು ಯೋಚನೆ ಮಾಡಬೇಕಾದಂಥದ್ದು. ಆಮೇಲೆ ಏಜ್ ಅವ್ರ ಬಗ್ಗೆ ಮಾತಾಡಿರೋದು ಸ್ಪೋರ್ಟಿವ್ನೆಸ್ ಬಹಳ ಇಂಪಾರ್ಟೆಂಟು. ಹಾಗಾಗಿ ಧನ್ಯವಾದಗಳು ಸರ್. ನಿಮ್ಮಂತ ಲೀಡರ್ಶಿಪ್ ಅಲ್ಲಿ ಈ ಮಾರ್ನಿಂಗ್ ಟೀಮ್ ಏನಿದೆ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಇನ್ನು ಮುಂದಕ್ಕೆ ಇನ್ನೂ ಸ್ನೇಹಪರವಾಗಿ ತಗೊಳ್ಳೋದಂತ ಕೇಳ್ಕೊಳ್ತಾ, ನಮ್ಮ ಟೂರ್ನಮೆಂಟು ಈಗ ಅದಾನೆ ನಮ್ಮ ಅಧ್ಯಕ್ಷರು ಸಕ್ಸಸ್ಫುಲ್ ಅಂತ. ಈ ಟೂರ್ನಮೆಂಟ್ ಸಕ್ಸಸ್ ಆಗ್ಲಿಕ್ಕೆ ಬರೀ ಪ್ಲೇಯರ್ ಇಂದ ಆಗಲ್ಲ, ಇದನ್ನ ಕಂಟ್ರೋಲ್ ಮಾಡೋರು ಅಂಪೈರ್ ನಮ್ಮ ಎಜೆ ಅವರು ಕಂಟಿನ್ಯೂಸ್ ಆಗಿ, ಪರ್ಟಿಕ್ಯುಲರ್ಲಿ ಅವರು ಅವ್ರ ಫೇವ್ರೇಟ್ ವರ್ಡ್ ಯಾವ್ದು ಗೊತ್ತಾ? 16-17. ಅದರಿಂದ ಫೇವ್ರೇಟ್ ಯಾವಾಗ ನಾನು ನೋಡ್ತಾ ಇರ್ತೇನೆ. ಬಟ್ ವೆರಿ ವೆಲ್ ಕಂಡಕ್ಟೆಡ್. ಐ ರಿಕ್ವೆಸ್ಟ್ ಪ್ಲೀಸ್ ಎಜೆ, ಪ್ಲೀಸ್ ಕಮ್. Congratulations, well done, great job. Thank you very much. Thank you. ಸಂದರ್ಭದಲ್ಲಿ ಎಲ್ಲರೂ ಸೇರಿದಾಗ ಬರ್ಡೇ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಒಂದು ಕೇಕ್ ಕಟ್ ಮಾಡಿ ನಮ್ಮ ಸಂತೋಷನ ಹಂಚಿಕೊಳ್ಳುವಂಥ ಒಂದು ಪದ್ಧತಿ ಆಗಿದೆ. ಅದಕ್ಕಿಂತ ಮುಂಚೆ ಕವಿಯರು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಜೊತೆ ಸೇರಿಕೊಂಡು ಬೇರೆ ಬೇರೆ ಅವರ ಉದ್ಯೋಗ ನಿಮಿತ್ತ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಹೃದಯ ಜೊತೆಗಿರುವಂತಹ ಇಬ್ಬರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. 2 ನಿಮಿಷ. ಒಂದು ಸುನೀಲ್ ಅವರು ಹಾಗೂ ಅಯ್ಯನ್ ಗೌಡ್ರು. ನಮಗೆ ಗೊತ್ತಿಲ್ಲ ಇಲ್ಲಿ ಬ್ಯಾಡ್ಮಿಂಟನ್ ಗ್ರೌಂಡ್ ಇದೆ ಅಂತಲೇ ಗೊತ್ತಿದೆ ನಮಗೆ. ನಾನು ಮುಂಚೆ ಎಲ್ಲ ನನಗೆ ಸರ್ವಿಸ್ ಮಾಡಿದ್ದೀನಿ ಬಾಗಣ್ಣ ಮತ್ತು ಶ್ರೀಮಂತರಿಗೆ. ನನಗೆ ಆಟ ಆಡೋದು ಗೊತ್ತಿತ್ತು. ನನಗೆ ನನ್ನ ಓವರ್ ವೇಟ್ ಆಗಿದೆ, 104 kgs ಆಗಿದೆ. ನಾನು ಏನು ಮಾಡೋದಪ್ಪ, ಓವರ್ ವೇಟ್ ಆಗಿದೆ, ಏನು ಹಿಂಗೆ ಒಳ್ಳೆ ಆಲ್ರೆಡಿ ವಯಸ್ಸಾದವ್ರಿಗೆ ಆದಂಗೆ ಆಗ್ಬಿಟ್ಟಿದ್ರೆ ನಾವು ಹೊಟ್ಟೆ ಆಗ್ಬಿಟ್ಟಿದ್ದೆ. ನನಗೆ ಆ ಭಯದಿಂದ ನಾನು ಬ್ಯಾಡ್ಮಿಂಟನ್ ಬಂದೆ. ಫಸ್ಟಿಗೆ ಪಾರ್ಟಿಸಿಪೇಟ್ ಆಡ್ತಾ ಇದ್ದೆ. ಅರೌಂಡ್ 2021 ಸ್ಟಾರ್ಟ್ ಮಾಡಿದ್ದೀನಿ. ಬಟ್ 2021 ನನ್ನ ಬ್ಯಾಡ್ಮಿಂಟನ್ ಬ್ಯಾಟ್ ಹೇಗಿದೆ ಈ ಥರ ತೊಗೊಳ್ಬೇಕು. ನಾನು ಸೀದಾ ಡೆಕಾತ್ಸನ್ ಹೋದೆ, ಬ್ಯಾಟ್ ತೊಗೊಂಡೆ, 6000
ಇಷ್ಟು ಕಷ್ಟ ಆಯ್ತಲ್ಲ ಅಂತ ಆದ್ರೂ ಬಂದು ಹೀಗೆ ಹೋಗ್ಬಾರ್ದು ಅನಿಸ್ತದೆ ಈಗ. ಯಾಕಂದರೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ನನಗೆ. ಒಂದ್ಸರಿ ಅಡ್ಜಸ್ಟ್ ಆದರೆ ನಾನು ಬಿಡೋದಿಲ್ಲ. ನಾನು ಎಲ್ಲೋ ಹೋದ್ರೂ ಹುಡ್ಕೊಂಡು ಬರ್ತೀನಿ. ಅದೊಂದು ಇದು ಬಾಂಡ್ ಆ ಥರ ಇಲ್ಲೇ ಇರಬೇಕಂತ ಅನಿಸ್ತಾ ಇದೆ. ಬಟ್ ನೋಡೋಣ, ಮುಂದೆ ಫ್ಯಾಮಿಲಿ ಮುಂದೆ ಇದೆ. ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸತ್ಯನವರು. ನಾನು ಮೇನ್ ಮಾರ್ಗದರ್ಶನ ಮಾಡ್ತಾ ಇರೋದು ಈ ಯಾರ್ಯಾರು ಪ್ಲೇಸ್ ಏನಿದೆ, ಹೆಂಗೆ ತಗೋಬೇಕು, ನಾವು ಹೆಂಗೆ ಇಟ್ಕೋಬೇಕು ಅಂತ ಹೇಳ್ಬೋದು ನಮ್ಮ ಶ್ರೀನಿವಾಸ ಇವರು. ನಮಗೆ ಹಿರಿಯರಾಗಿ ನಮಗೆ ಚಿನ್ನಪ್ಪನವರು ನೀವು ಸ್ವಲ್ಪ ಕೂಲಿ ಆಡಿ ಅಂತ ಹೇಳ್ತಾರೆ. ನನಗೆ ಅದೊಂದು ಇಷ್ಟ. ಡಾಕ್ಟ್ರು ಒಳ್ಳೆ ಸಜೆಷನ್ ಮಾಡ್ತಾ ಇದ್ದಾರೆ. ಡಾಕ್ಟ್ರೆ ಥ್ಯಾಂಕ್ ಯು ಡಾಕ್ಟ್ರೆ. ನಮ್ಗೆ ಎಲ್ಲರಿಗೂ ನಾವು ಇನ್ನೊಂದ್ಸರಿ ನಮಸ್ಕಾರ ತಿಳಿಸ್ತಾ ಈ ಸರಿ ನಾನು ಅನಿಸ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಆ್ಯಕ್ಚುಲಿ ಇಲ್ಲಿ ಮಡಿಕೇರಿಗೆ ಬಂದು 3 ವರ್ಷ ಆಯಿತು. ಫಸ್ಟು 1.5 ವರ್ಷ ತುಂಬ ಮಿಸ್ ಮಾಡ್ಕೊಂಡೆ ಅಂತ ಈಗ ಅನಿಸ್ತಾ ಇದೆ. ನಾನು ಒಂದು ಸ್ಟಾರ್ಟಿಂಗ್ ಬಂದೆ ಮಡಿಕೇರಿಗೆ ಬಂದಾಗ ಒಂದು 2-3 ಸಲ ಬಂದೆ ನಾನು ಇಲ್ಲಿಗೆ ಬ್ಯಾಡ್ಮಿಂಟನ್ ಆಡೋಕ್ಕಿಂತ. ಅದೊಂದು 2 ಸಲ ಅಯ್ಯಪ್ಪ ಇಲ್ಲ ಸ್ಲಾಟ್ ವಾಪಸ್ ಹೋಗಿದ್ದೆ ಕಳಿಸ್ಬಿಟ್ಟು ನನ್ನ. ಆಮೇಲೆ ನನಗೆ ಬರ್ತಾ ಇರ್ಬೇಕಾದ್ರೆ ನನಗೆ ಶರತ್ ನಮ್ಮ ಬ್ಯಾಂಕಿಗೆ ಇನ್ಶೂರೆನ್ಸ್ ಆಗಿ ಬರ್ತಾ ಇರ್ಬೇಕು. ಒಂದ್ಸಲ ಶರತ್ ಬಂದು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ನಾನು ಸ್ಟಾರ್ಟಿಂಗ್ ಜಿಲ್ಲು ಸರ್ ಮತ್ತೆ ಶೆಟ್ಟಿ ಸರ್ ಜೊತೆ ನಾನು ಆಡ್ತಾ ಇದ್ದೆ. ಆಮೇಲೆ ಶರತ್ ಮತ್ತೆ ಶ್ರಾವಣ್ ಸರ್ ಇಬ್ಬರನ್ನ ಟೀಮಿಗೆ ಜಾಯಿನ್ ಮಾಡಿದ್ರು. ಆಮೇಲೆ ಎಂಟರ್ಟೈನ್ಮೆಂಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು ಚೆನ್ನಾಗಿ. ತುಂಬಾ ಎಲ್ಲ ನನಗೆ ಆ್ಯಕ್ಚುಲಿ ಈಗ ಎಲ್ಲ ಕೊಟ್ಟು ಆಡ್ತೀನಿ. ತುಂಬಾ ಸಂತೋಷ. ಎಲ್ಲರೂ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಎಲ್ಲ ಇನ್ನೊಂದು 4 ಕೋಟಿ ಆಡ್ತೀನಿ ನಾನು. ಎಲ್ಲರೂ ನನಗೆ ಬಂದರೆ ನನಗೆ ಇದೇ ಕೊಟ್ಟು ಆಡಬೇಕು ಆ ಕೊಟ್ಟು ಆಡಬೇಕು ಅಂತ ಏನಿಲ್ಲ. ತುಂಬಾ ಎಲ್ಲರೂ ತುಂಬಾ ಹಾರ್ಟ್ಫುಲ್ ಆಗಿ ವೆಲ್ಕಮ್ ಮಾಡ್ತಾರೆ. ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನನಗೆ ಆಕ್ಚುಲಿ ಒಂದು ಟ್ರಾನ್ಸ್ಫರ್ ಜಾಬು ಇನ್ನು ನೆಕ್ಸ್ಟ್ ಬಿಟ್ಟು ಹೋಗ್ಬೇಕಂತಂದ್ರೆ ತುಂಬಾ ಬೇಜಾರಾಗುತ್ತೆ. ಈ ಮಡಿಕೇರಿ ತುಂಬಾ ನೆನಪಿದೆ ನನಗೆ ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ. ಎಲ್ಲ ನನಗೆ ಎಲ್ಲರಿಗೂ ನಮಗೆ ಈ ಥರ ಸ್ವಾಗತ ಮಾಡಿ ನನ್ನ ಎಲ್ಲರೂ ಆಡ್ಸಿರುತ್ತೆ. ಎಲ್ಲರಿಗೂ ತುಂಬಾ 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 ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮಲ್ಲಿ ಕೆಲವರು ನಾವೆಲ್ಲರೂ ಈ ಶಮ್ಮಿಯವ್ರದ್ದು ಅದು ಒಂದೇ ಕೋರ್ಟು, ಮೇನ್ ಕೋರ್ಟಲ್ಲಿ ಆಡ್ತಾರೆ. ನಾವು ಆ ಕಡೆ ಕೋರ್ಟಲ್ಲಿ ಆಡ್ತೀವಿ, ಶೆಟ್ಟಿ ಅವರು ಇನ್ನೊಂದು ಕೋರ್ಟಲ್ಲಿ ಆಡ್ತಾರೆ. ಆದರೆ ನಮಗೆ ಕೆಲವೊಂದು ಕೋರ್ಟಲ್ಲಿ ಅಭ್ಯಾಸ ಅಷ್ಟೇ. ಅದು ಸುನೀಲ್ ಅವ್ರು ನೋಡಿ ಎಲ್ಲ ಕೋರ್ಟಲ್ಲಿ ಆಡ್ತಾರೆ ನೋಡಿ. ಬಂದಿದ್ದು ಚಪ್ಪಾಳೆ ಅವ್ರಿಗೆ. ಅವಾಗ ಯಾವ ಕೋರ್ಟಲ್ಲಿ ಆಡ್ತಾರೆ ಸುನೀಲ್ ಅವರು ಬಹಳ ಮುಜುಗರ ಪಡ್ತಾ ಇದ್ರು. ಇವಾಗ ಯಾವ ಮಟ್ಟಕ್ಕೆ ಬಂದಿರೋದಂದ್ರೆ ಅವ್ರ ಏಜ್ ಅವ್ರ ಜೊತೆ ಸೇರ್ಕೊಂಡು ಬಹಳ ನಾಲೆಜ್ ತಿಂತಾ ಇದ್ದಾರೆ. ಇವಾಗ ಮಾತುಗಳಲ್ಲಿ ಎಲ್ಲ ಬಹಳ ಹೆಚ್ಚಾಗಿದ್ರು. ಇವಾಗ ಆ ಮಟ್ಟಕ್ಕೆ ನಮ್ಮನ್ನೇ ಅವರು ಸಮಸ್ಯೆ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಇಲ್ಲಿ ಅದೆಲ್ಲ ಇರಬೇಕು. ಥ್ಯಾಂಕ್ ಯು ಸುನೀಲ್ ನಾಯಕರೇ. ಇನ್ಯಾರಾದ್ರೂ ಮಾತಾಡಿದ್ರೆ ಎರಡು ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಈಗ ಏನಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಬರೀ ಅದನ್ನು ಪಾಸಿಟಿವ್ಸ್ ಮಾತ್ರ ಹೇಳಿದ್ರೆ ಆಗೋದಿಲ್ಲ. ಅದರಲ್ಲಿ ನೆಗೆಟಿವ್ಸ್ ಕೂಡ ಹೇಳಬೇಕಾಗುತ್ತೆ. ಅದನ್ನು ವಿಮರ್ಶೆ ಮಾಡಿಕೊಂಡು ಆ ನೆಗೆಟಿವ್ನ ನಾವು ಸುಧಾರಿಸ್ಕೊಂಡು ಬಂದ್ರೆ ಇನ್ನೂ ಇದಕ್ಕೊಂಥರ ಪಾಲಿಶ್ ಮಾಡೋದಾಗ್ಬೋದು ಅಂತ ನನ್ನ ಫೀಲಿಂಗ್. ಇದರಲ್ಲಿ ಇವಾಗ ಸಡನ್ ಆಗಿ ಈಗ ಚಿನ್ನಪ್ಪಣ ಹೇಳಿದ್ರು. ಈಗ ಏನಂತಂದ್ರೆ ಇವರು ಅಧ್ಯಕ್ಷರು, ಇವರು ಸೆಕ್ರೆಟರಿ, ಇವರು ವೈಸ್ ಪ್ರೆಸಿಡೆಂಟ್, ಇದೆಲ್ಲ ಸ್ವಾಗತಾರ್ಹ ಒಳ್ಳೆ ಬೆಳವಣಿಗೆ. ಇಲ್ಲಿ ಯಾರು ಇನಿಷಿಯೇಟಿವ್ ತಗೊಂಡು ಈಗಿನ ಜನರೇಷನ್ಲೇ ನೋಡ್ತಾ ಇದ್ದೀನಿ ನಾನು. ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಇನ್ನೊಂದು ಪಕ್ಕದ ಪ್ರಪಂಚನೇ ಗೊತ್ತಿರಲ್ಲ, ಪಕ್ಕದ ಸೀಟಲ್ಲಿ ಯಾರು ಕೂತಿರ್ತಾರೆ. ಆ ಒಂದು ಯುಗದತ್ತ ನಾವೀಗ ಹೋಗ್ತಾ ಇದ್ದೇವೆ. ಆಗ ಇದನ್ನ ಇವರೇ ಒಂದು ವಿಚಾರ ಮಾಡಿ ಈ ತರ ಮಾಡಿರೋದು ನನ್ನ ಪ್ರಕಾರ ಸ್ವಾಗತಾರ್ಹ ಅಂತ ನಾನು ಹೇಳ್ತೇನೆ. ಇದರಲ್ಲಿ ಇನ್ನೂ ನನಗೆ ಏನಂತಂದ್ರೆ ಎಲ್ಲರನ್ನೂ ಆಕ್ಟಿವ್ ಮಾಡ್ಬೇಕು. ಇದರಲ್ಲಿ ಎಲ್ಲರೂ ಈಗ ಏನಾಗುತ್ತೆ ಅಂತಂದ್ರೆ ಇಲ್ಲಿರುವಂತ ಎಲ್ಲ ನಮ್ಮ ಸದಸ್ಯರನ್ನು ಕೂಡ ಅದಕ್ಕೆ ಇನ್ವಾಲ್ವ್ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ರೂಪುರೇಷೆಗಳನ್ನ ಮಾಡಬೇಕು. ನಾವು ಕೂತು ಅದನ್ನ ಒಂದು ಚರ್ಚೆ ಮಾಡಿ ಇನ್ನು ಸದ್ಯದಲ್ಲಿ ಒಂದು ವಾರದೊಳಗೆ ಅದೊಂದು ಪಾಲಿಶ್ ಮಾಡಿ ಅದನ್ನು ಕರೆಕ್ಟ್ ಆಗಿ ಒಂದು ಈಗ ಇವ್ರಿಗಿರ್ಬೋದು, ಈಗ ಮೀಡಿಯಾದಲ್ಲಿ ಇವ್ರಿಗಿರ್ಬೋದು, ಅಥವಾ ಇವ್ರಿಗೆ ಜವಾಬ್ದಾರಿ ನನಗೆ ಏನು ಫೈನಾನ್ಸ್ ಇದು ಮಾಡೋದಿರ್ಬೋದು. ಇನ್ನು ಉಳಿದರಲ್ಲಿ ಯಾವ್ದು ಬೇಕು ನನಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಿಜ್ವಾನ್ ಇದ್ದಾನೆ, ಅವ್ನು ಒಳ್ಳೆ ಸ್ಪಾನ್ಸರ್. ಅವನು ಆಯ್ತಲ್ಲ, ಕೆಲವು ವಿಚಾರಗಳಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಕೆಲವ್ರನ್ನ ಅವನು ಈಗ ಬರ್ತಾನೆ, ಕೋರ್ಟಿಗೆ ಬರ್ತಾನೆ. ಕೋರ್ಟಿಗೆ ಬಂದ್ಬಿಟ್ಟು ಈಗ ನನಗೆ ಒಂದೇ ಬೇಜಾರು ಅಂತಂದ್ರೆ ನನ್ನ ಜಾಗನ ಆಕ್ಯುಪೈ ಮಾಡ್ಕೊಟ್ಟಿದ್ದಾನೆ. ಆಯ್ತಾ, ಅದಿರ್ಲಿ ಅಂದ್ರೂ ಅವ್ನಿಗೆ ಅವನ ಜೊತೆಗೆ ನಂಗೆ ಹಂಚ್ಕೊಳ್ಳೋಕೆ ಬೇಜಾರಿಲ್ಲ. ಒಳ್ಳೆ ಒಂದು ಸ್ನೇಹಿತ ನನಗೆ. ಯಾವಾಗ ಬೇಕು ಅಂತಿದ್ರೆ ಕಾಕು ಬಿಟ್ಟು ಮನಸ್ಸಿನಿಂದ ಕಾಕು ಹಾಕ್ತಾನೆ. ಆಯ್ತಲ್ಲ, ನಂದು ಜಗಳ ಇರುತ್ತೆ ನನ್ನ ಕೋರ್ಟಲ್ಲಿ. ನನಗೆ ಏನಂತಂದ್ರೆ ಕಾಕೋಸ್ಕರ ಆಟಕ್ಕೆ ಬರೋದ್ರೆ ಕಾಕು ಹಾಕೋದಿಲ್ಲ. 2024 ಆಗಸ್ಟ್ ಅಲ್ಲಿ ನಾನು ಸೆಟಲ್ ಕೋರ್ಟಲ್ಲಿ ಅಡ್ಮಿಷನ್ ತಗೊಂಡಿದ್ದು. ನಾನು ಅಡ್ಮಿಷನ್ ಸೆಟಲ್ ಆಗಿ ಬಂದಿದ್ದು ಚಿನ್ನಪ್ಪಣ್ಣ ಒಂದು ವಿಡಿಯೋ ನೋಡಿ
ಯಾಕಂದ್ರೆ ಶಾಹುಲ್ ನನಗೆ ಫಸ್ಟ್ ಕ್ರಿಕೆಟ್ ಅಲ್ಲಿ ಪರಿಚಯ ಶಾಹುಲ್. ಅವರೊಂದು ಏನೋ ಒಂದು ಮೂಮೆಂಟ್ ಟ್ರೋಫಿ ಏನೋ ಒಂದು ಗಿಫ್ಟ್ ಏನೋ ಕೊಡೋದನ್ನ ವಿಡಿಯೋ ಮಾಡಿ ನಮಗೆ ಗ್ರೂಪಲ್ಲಿ ಕ್ರಿಕೆಟ್ ಟೀಮ್ ಗ್ರೂಪಲ್ಲಿ ಶೇರ್ ಮಾಡಿದ್ರು. ಮಳೆಗಾಲದಲ್ಲಿ ಕ್ರಿಕೆಟ್ ಆಡೋಕ್ಕಾಗಲ್ಲ ಅಂತ ಅಂದಾಗ ನಾನು ಕ್ರಿಕೆಟ್ ಆಡಲಿಕ್ಕೆ ಆಗಸ್ಟಲ್ಲಿ ಅಡ್ಮಿಷನ್ ತಗೊಂಡಿದ್ದು ಬಂದು. ಸೊ 2 ವರ್ಷ ಆಯಿತು, ಇನ್ನು 2 ವರ್ಷ ಕಂಪ್ಲೀಟ್ ಆಗಿಲ್ಲ. ಸೊ ನಾನು ಅಂದರೆ ಯಾವುದೇ ಒಂದು ಆಟ ಆಡೋದ್ರಿಂದ ಸಹ ಭಾಳ ಇಂಟ್ರೆಸ್ಟಿಂದ ಭಾಳ ಶ್ರದ್ಧೆಯಿಂದ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ. ಕ್ರಿಕೆಟ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಜಾವ್ಲಿನ್ ಆಗಲಿ, ಶಾರ್ಟ್ ಪುಟ್ ಆಗಲಿ, ಇನ್ನುಳಿದ ಯಾವುದಾದ್ರು ನಾನು ಯಾವ ಕ್ರೀಡೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಎಲ್ಲರಿಗೂ ಪ್ರೈಸ್ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಕ್ರಿಕೆಟು, ಚೆಸ್ಸು ಮತ್ತೆ ಸ್ವಿಮ್ಮಿಂಗು ಎಲ್ಲ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನನಗೆ ಒಂದು ಬೇಜಾರಿತ್ತು, ಶಾವುಗೆ ಕಳೆದ ವರ್ಷ ಇದು ಮಾಡಿದಾಗ ಹೇಳಿದೆ, ಇವರೆಲ್ಲ ಪ್ರೈಸ್ ಸಿಗುವಾಗ ಹೇಳಿದೆ, ನನಗೊಂದು ಆಸೆ ಇದೆ, ನಾನು ಸೆಟ್ ಆಡೋ ಪ್ಲೇಯರ್ ಅಲ್ಲ, ಆದರೆ ಸ್ಟಾರ್ಟ್ ಮಾಡಿದ್ದೀನಿ, ನಾನು ನಿವೃತ್ತಿ ಹೊಂದೋದ್ರೊಳಗಾಗಿ ನಾನು ಒಂದು ಪ್ರೈಸ್ ತಗೊಂಡಿರ್ತೀನಿ ಅಂತ ಒಂದು ಶಪಥ ಮಾಡಿದ್ದೆ. ಇನ್ನೂ 2 ವರ್ಷ ಕಂಪ್ಲೀಟ್ ಆಗಿಲ್ಲ, ಆಗಸ್ಟಲ್ಲಿ ಇನ್ನು ಆಗಬೇಕು. ಆಕ್ಚುಲಿ ನಾನು ಈ ಬಾರಿ ಸೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಕಾಲು ಇಂಜುರಿ 1 ವರ್ಷ ಲಿಗ್ಮೆಂಟ್ ಏರಿದೆ, 1 ವರ್ಷ ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಚಿನ್ನಪ್ಪನ ಹೇಳಿದ್ರೆ ನೀನು ಆಡಿದೆ ಮರ, ನೀನು ಆಡು ಅಂತ ನನಗೆ ಒಂದು ಮೋಟಿವೇಟ್ ಮಾಡಿದ್ರು. ಒಂದು ಹಾಗೆ ಬೆಳಗ್ಗೆ ಟಾಸ್ ಮಾಡಿದ್ರೆ ನನಗೆ ಗೊತ್ತಿರಲಿಲ್ಲ, ಸಡನ್ ಆಗಿ ನೀವು ಮ್ಯಾಚ್ ಟೂರ್ನಮೆಂಟ್ ಇದೆ ಅಂತ ಅನೌನ್ಸ್ ಮಾಡಿದ್ರಿ. ಮನಸ್ಸಲ್ಲಿ ಒಂದೇ ಒಂದು ನಾನು ಆಕ್ಚುಲಿ ಬೇಡ್ಕೊಂಡಿದ್ದೆ ಅಂದ್ರೆ ನನಗೆ ಪಾರ್ಟ್ನರ್ ಆಗಿ ಶಮಿ ಸರ್ ಸಿಗ್ಬೇಕು, ಇಲ್ಲಾಂದ್ರೆ ಡಾಕ್ಟರ್ ಸಿಗ್ಬೇಕು, ಇಲ್ಲಾಂದ್ರೆ ಮಧು ಸರ್ ಸಿಗ್ಬೇಕು ಅಂತ ನಾನು ಬೇಡ್ಕೊಂಡಿದ್ದೆ. ಯಾಕಂದ್ರೆ ನಾನು ಆಟ ಚೆನ್ನಾಗಿ ಆಡಲ್ಲ, ನನ್ನ ಪಾರ್ಟ್ನರ್ ಚೆನ್ನಾಗಿ ಆಡಲಿ ಅಂತ ಒಂದು ಮನಸ್ಸಲ್ಲಿ ಅನ್ಕೊಂಡಿದ್ದೆ. ಸೊ ಪಾರ್ಟ್ನರ್ ಆಗಿ ನನಗೆ ಡಾಕ್ಟರ್ ಸಿಕ್ಕಿದ್ರು. ಬಟ್ ನನ್ನ ಮೈಂಡ್ ಸ್ವಲ್ಪ ಬಹಳ ಸೆನ್ಸಿಟಿವ್ ಸರ್. ಯಾರಾದ್ರೂ ಏನಾದ್ರು ಅಂದ್ರೆ ಬಹಳ ಬೇಗ ಆಗಿಬಿಡ್ತದೆ. ಒಂದು ಏನಾದ್ರು ಮಾತಾಡಿದ್ರೆ ಇದರಿಂದ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು ನನಗೆ. ಸೊ ಅದೊಂದು ವೀಕ್ನೆಸ್ ಬಂದು ನನ್ನ ಮೈಂಡ್ ಆಗಿದೆ, ಏನು ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಬಟ್ ಆಡಿದ್ರು ಡಾಕ್ಟರ್ ಚೆನ್ನಾಗಿ ಸರ್, ಸೂಪರ್ ಆಟ ಚೆನ್ನಾಗಿ ಆಡಿದ್ರು. ಬಟ್ ಅದರಲ್ಲಿ ಇದು ಏನೋ ಡಾಕ್ಟರ್ ನನಗೆ ಸಿಕ್ಕಿರ್ಬೋದು ಅಂತ ಅನ್ಕೊಂಡೆ. ಬಟ್ ಈ ಟ್ರೋಫಿಗೆ ನಾನು ಆಕ್ಚುಲಿ ಅಂದ್ರೆ ಈ ಒಂದು ಅವಾರ್ಡ್ ಸಿಕ್ಕಿದ್ದು ನನಗೆ ಇದು ಡೈರೆಕ್ಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ. 2 ವರ್ಷದಲ್ಲಿ ನಾನು ಈ ಸ್ಟೇಜ್ಗೆ ತಲುಪುವುದೇನೋ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಈ ಸ್ಟೇಜ್ಗೆ ತಲುಪಿನ ಅಂತ ನಾನು ಅನ್ಕೊಂಡಿಲ್ಲ. ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನನಗೆ ತಾವೆಲ್ಲರೂ ಅಂಗವಿಕಲ ಅಂತಂದ್ರೂ ಪರವಾಗಿಲ್ಲ, ಕಾಲಲ್ಲಿ ಇನ್ನೂ ನೋವಿದೆ ನನಗೆ. ಆದ್ರೂ ನನ್ನ ಸಾಮರ್ಥ್ಯ ಎಷ್ಟಿದೆ ಅಷ್ಟು ನಾನು ನನ್ನ ಎಫರ್ಟ್ ಹಾಕಿ ನಾನು ಆಟ ಆಡ್ತಿದ್ದೆ. ತಾವೆಲ್ಲ ನನಗೆ ಆಡಲಿಕ್ಕೆ ಒಂದು ಅವಕಾಶ ಕೊಟ್ರಿ. ತುಂಬಾ ಎಲ್ಲರಿಗೂ ಎಲ್ಲ ನನ್ನ ಕ್ರೀಡಾ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಒಂದು ವಂದಿಸಿ ನನ್ನ ಮಾತು. ಮ್ಯಾನಿಫೆಸ್ಟೇಷನ್ ಅಂದ್ರೆ ಮನಸ್ಸಿಂದ ಏನಾದ್ರೂ ಒಂದು ಇದು ಆಗ್ಬೇಕು ಅಂತ ಆದ್ರೆ ಅದು ಹಾಗೆ ಆಗುತ್ತೆ. ಅದು ವಿಜ್ಞಾನ, ಅದು ಸೈನ್ಸ್. ಅದು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ನಮ್ಗೆ ಇಂಥವ್ರು ಬೇಕು, ಇಂಥ 3 ಜನ ಬೇಕು ಅಂತ ಮನಸ್ಸಲ್ಲಿ ಬಂದಾಗ ಒಬ್ಬರು ಸಿಕ್ಕಿದ್ರು. ಅದಕ್ಕೆ ಅದು ಮ್ಯಾನಿಫೆಸ್ಟೇಷನ್. ಅದನ್ನ ಯಾರು ಬೇಕಾದ್ರೆ ಟ್ರೈ ಮಾಡಿದ್ರೆ ಹಾಗೆ ಆಗುತ್ತೆ. ಬಟ್ ಆದ್ರೆ ಆ ಗುರಿ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ಆ ಗುರಿ ಇಲ್ಲದೆ ಮಾಡಿದ್ರೆ ಆಗೋದಿಲ್ಲ. ಮತ್ತೆ ಇನ್ನೊಂದು ಹುಸೇನ್ ಅವರೇ, ನೀವು ಕುರಿ ಸಾಕೋದ್ರಲ್ಲೂ ಎತ್ತಿನ ಕೈಯಿಂದ ನಮ್ಗೆ ಗೊತ್ತಿದೆ. ಅವ್ರ ಊರಲ್ಲಿ ದೊಡ್ಡ ಕುರಿ ಸಾಕಾಣಿಗಾರ ಅವರು. ಅದಾದ್ಮೇಲೆ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಸ್ವಿಮ್ಮಿಂಗ್ ಅಲ್ಲಿ ಅವರು ಚಾಂಪಿಯನ್ಶಿಪ್ ಆಗಿದ್ರೆ ಅದು ನಮ್ಮ ಜೊತೆ ಬಂದು ನಮ್ಗೆಲ್ಲರಿಗೂ ನಮ್ಮ ನಂಬರ್ವರಿಗೆ ಬಹಳ ಇಷ್ಟ. ಯಾರು ಏನಾಗಲಿ ಇಲ್ಲ, ಹುಸೇನ್ ಇಸ್ ವೆರಿ ಗುಡ್. ನಮ್ಮ ಅವ್ರ ಆಫೀಸ್ಗೆ ಹೋದ್ರೆ ಇಸ್ ಎ ಗುಡ್ ಬಿಗ್ ಆಫೀಸರ್. ಆದ್ರೆ ನಾವು ಹೋದಾಗ ಎದ್ದು ನಿಂತು ನಮ್ಮನ್ನು ಕರ್ಕೊಂಡೋಗಿ ಟೀ ಕುಡಿಸಿ ಮತ್ತೆ ಸುನಿಲ್ ಅವ್ರು ಹೋದಾಗ ನಾವು ಇದ್ದಿದ್ದು ನಮ್ಮನ್ನು ಕರ್ಕೊಂಡೋಗಿ ಪಕ್ಕದ ಕ್ಯಾಂಟೀನ್ ಅಲ್ಲಿ ಟೀ ಕುಡಿಸಿ ಮತ್ತೆ ವಾಪಸ್ ಅವ್ರ ಕೆಲಸಗಳನ್ನು ಮಾಡ್ಕೊಳ್ಳುವಂತ ಒಂದು ಒಳ್ಳೆ ಒಂದು ವ್ಯಕ್ತಿತ್ವ. ಅದರ ಒಂದು ವಿಷಯ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ, ನನ್ನ ಅನುಭವಗಳು. ಯಾರು ಏನೇ ನಮ್ಮ ಗುರಿ, ನಮ್ಮ ಮನಸ್ಸು ಚೆನ್ನಾಗಿದ್ರೆ ಬೇರೆಯವ್ರ ಮಾತಿಗೆ ನೀವು ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಜೀವನ ಸಿಗೋದು ಒಂದೇ ಒಂದ್ಸಲ. ಯಾರು ನಮ್ಮ ಇನ್ನೊಬ್ಬರು ಮಾತು ಹಿಂಗೆ ಹೇಳ್ಬಿಟ್ಟು ಅದನ್ನ ಮನಸ್ಸಿಗೆ ಯೋಚನೆ ಮಾಡ್ತಿದ್ರೆ ನಾನು ಇವತ್ತಿಗೆ ಇರ್ತಾನೆ ಇರಲಿಲ್ಲ. ಹಂಗಾಗಿ ಅದನ್ನ ಮೀರಿ ಬೆಳಿಬೇಕಂದ್ರೆ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಯಾರು ಏನ್ ಬೇಕಾದ್ರೆ ಹೇಳ್ತಾ ಇದ್ದಾರೆ ಅದು ನಮಗೆ ಪಾಸಿಟಿವ್ ಆಗಿ ಬರುತ್ತೆ. ಒಂದು ವಿಷಯ ತಿಳ್ಕೊಳ್ಳಿ, ಒಂದು ವಿಜ್ಞಾನ ನಾನು ಕಲ್ತಿರೋದು, ಯಾರಾದ್ರ ಬಗ್ಗೆ ಇನ್ನೊಂದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಮಾತಾಡಿದ್ರೆ ಅದು ಅವ್ರಿಗೆ ಪಾಸಿಟಿವ್ ಆಗಿ ಅವ್ರ ಮೇಲೆ ಹೋಗ್ತಾ ಇರ್ತಾನೆ. ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಬೇಡ, ನಮ್ಮ ಇರೋದ್ರ ಬಗ್ಗೆ ಮಾತಾಡಿ ಏನೇ ಕಷ್ಟಗಳು ಹಂಚ್ಕೊಳ್ಳೋಣ.